ಸರ್, ಈಗಾಗಲೇ ಶಿಕ್ಷಣ ಇಲಾಖೆಯಿಂದ PSTR ನೋಟಿಫಿಕೇಶನ್ಸ್ ಅಪ್ರೂವಲ್ ಆಗಿದೆ. ಆದರೂ ಕೂಡ ಅದ್ರ ಬಗ್ಗೆ ಯಾಕೆ ಸರಿಯಾಗಿ ಕ್ರಮ ಕೈಗೊಳ್ತಾ ಇಲ್ಲ, ಏನು ಹೇಳ್ತೀವಿ? ಮೇಡಮ್ ಇದು ನೋಡಿ, ಇದು ರಾಜಕೀಯ ಇಚ್ಛಾಶಕ್ತಿ ಅನ್ನೋದು ಇದೆಯಲ್ಲ ಮೇಡಮ್, ಅದು ತುಂಬ ಇಂಪಾರ್ಟೆಂಟು. ಕಲ್ಯಾಣ ಕರ್ನಾಟಕ ಅಂತ ಬಂದರೆ ಅಲ್ಲಿಂದು ಬೇಸಿಕ್ ಎಜುಕೇಷನ್ನು ಯಾಕೆ ವಿದ್ಯಾರ್ಥಿಗಳು ಇವತ್ತು ಸಣ್ಣ ಮಕ್ಕಳು ಅಂದರೆ ಅನ್ನೆಸರಿ ಬೇರೆ ಆ್ಯಕ್ಟಿವಿಟೀಸ್ಗೆ ಇಲ್ಲಿಗಲ್ ಆ್ಯಕ್ಟಿವಿಟೀಸು ಮತ್ತು ಗುಟ್ಕಾ ಪಾನು ಮತ್ತು ಕುಡಿತಕ್ಕೆ ಯಾಕೆ ಒಳಗಾಗ್ತಿದ್ದಾರೆ ಇವತ್ತು ಅಲ್ಲಿರೋ ವಿದ್ಯಾರ್ಥಿಗಳಂದರೆ ಬೇಸಿಕ್ ಕ್ವಾಲಿಟಿ ಎಜುಕೇಷನ್ ಯಾಕೆ ಸಿಗ್ತಾ ಇಲ್ಲ ಅಂತಂದರೆ ಅಲ್ಲಿ 1 to 5th PSTR ಪ್ರೈಮರಿ ಸ್ಕೂಲ್ ಟೀಚರ್ಸ್ನೇ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ ಅಂತಂದರೆ ಮತ್ತು ನೀವು ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗುತ್ತಾ ಅಂತ ನಾವು ಒಂದು ಗಾದೆನೇ ಕೇಳಿರ್ತೀವಿ. ಅದು ಗಿಡವಾಗಿ ಬಗ್ಗಿಸ್ಬೇಕಂತಂದರೆ ಅಲ್ಲಿ ಬೇಸಿಕ್ ಫೆಸಿಲಿಟೀಸ್ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಬೇಕು. ಇವತ್ತು ಶಿಕ್ಷಕರ ನೇಮಕಾತಿನೇ ಮಾಡ್ಕೊಂಡಿಲ್ಲ. ಅದರಲ್ಲೂ ಕಲ್ಯಾಣ ಕರ್ನಾಟಕ HK ಭಾಗಕ್ಕೇನಿದೆ ಮೇಡಮ್, ಇವತ್ತು 100 ಪೋಸ್ಟ್ ಇದೆ ಅಂತಂದರೆ ಅಪ್ ಟು 80% ದೇರ್ ಈಸ್ ನೋ ನೀಡ್ ಆಫ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ಲೇ ಬೇಕಿಲ್ಲ. 180 ಪೋಸ್ಟ್ ಅಂತಂದರೆ ಇಲಾಖೆ ಡೈರೆಕ್ಟ್ ನೋಟಿಫಿಕೇಷನ್ ನೋಡಿಸಿ ರೆಕ್ರೂಟ್ಮೆಂಟ್ ಮಾಡ್ಕೊಬೋದು. ಇವತ್ತು ಸ್ಕೂಲಲ್ಲಿ ಟೀಚರ್ಸ್ ತುಂಬ ಇಂಪಾರ್ಟೆಂಟ್ ಮೇಡಮ್. ಒಂದು ತಂದೆ ತಾಯಿ ಬಿಟ್ಟರೆ ದೇವ್ರಂತ ನೋಡೋದು, ಎರಡನೇ ನಾವು ಯಾರಂತ ನೋಡ್ತೀವಿ ಅಂತಂದರೆ ಶಿಕ್ಷಕರನ್ನ. ಆವತ್ತು ಎರಡನೇ ದೇವರೇ ಇಲ್ಲ ಅಂತಂದರೆ ಅವ್ರ ಭವಿಷ್ಯ ಹೆಂಗೆ ರೂಪಿಸ್ಕೊತಾರೆ? ಇವತ್ತು ಭವಿಷ್ಯ ರೂಪಿಸ್ಕೊಬೇಕಂತಂದರೆ ಎಜುಕೇಷನ್ ತುಂಬ ಇಂಪಾರ್ಟೆಂಟು. ಎಜುಕೇಷನ್ ಬೇಕು ಅಂತಂದರೆ ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಗ್ರಾಮೀಣ ಭಾಗದಲ್ಲೂ ಬಡವರು ಮಧ್ಯಮ ವರ್ಗದವರು ಯಾರು ಪ್ರೈವೇಟ್ ಸ್ಕೂಲ್ಗೆ ಹೋಗಲ್ಲ, ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋದು. ಮತ್ತು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ B.Ed ಮತ್ತು D.Ed ಇದೆಲ್ಲ ಮಾಡ್ಕೊಂಬಂದಿರೋರು ಇವತ್ತು ಟೀಚರ್ ಆಗಬೇಕು ಅಂತ ಕನ್ಸು ಕಟ್ಕೊಂಡು ವರ್ಷಾನುಗಟ್ಟಲೆ ಇಲ್ಲಿ ಪ್ರಿಪ್ರೇಷನ್ ಮಾಡ್ತಿರ್ತಾರೆ ಹಗಲು ರಾತ್ರಿ. ಇವರು ನೋಟಿಫಿಕೇಷನ್ ಮಾಡ್ತಾಯಿಲ್ಲ. 10 ವರ್ಷ ಆಗಿದೆ ಇವಾಗ ರಿಕ್ರೂಟ್ಮೆಂಟ್ ಮಾಡಿಕೊಂಡು. ಇವರು ಬರೀ ಗೆಸ್ಟ್ ಫ್ಯಾಕಲ್ಟೀಸ್ ಅಂತ ತೊಗೊಂಡ್ರೆ ನೀವು ಯಾವ ರೀತಿ ನಿಮಗೆ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ? ಇವತ್ತು 50% 100 ಜನ ಗೆಸ್ಟ್ ಫ್ಯಾಕಲ್ಟೀಸ್ ಅಪಾಯಿಂಟ್ ಮಾಡ್ಕೊತೀರಾ ಅಂತಂದರೆ 40-50% ಅಷ್ಟೇ ಅದ್ರಲ್ಲಿ ಕಾಲೇಜಿಗೆ ಬರ್ತಾರೆ. ಇನ್ನು 50-60% ಏನು ಮಾಡ್ತಾರೆ ಅಂದರೆ ಅವ್ರು ಮನೇಲಿ ಕೂತ್ಕೊಂಡೆ ಸ್ಯಾಲ್ರಿ ತೊಗೊತಿದ್ದಾರೆ ಮೇಡಮ್. ಇವತ್ತು ಅವರು ಬೇರೆ ಪೊಲಿಟಿಕಲಿ ಆ್ಯಕ್ಟಿವ್ ಇರ್ತಾರೆ ಅವರು. ಯಾಕೆಂದರೆ ಅವರು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುತ್ತೆ, ರಾಜಕೀಯದವ್ರ ಬ್ಯಾಕ್ಗ್ರೌಂಡ್ ಇರುತ್ತೆ. ಆ ಪ್ರಿನ್ಸಿಪಲ್ಸ್ ಹತ್ರ ಬುಕ್ ಮಾಡ್ಕೊಂಡಿರ್ತಾರೆ. ಇವತ್ತು ಈ ರೀತಿ ಪರಿಸ್ಥಿತಿ ಇದೆ. ಅದೇ ಪರ್ಮನೆಂಟ್ ಫ್ಯಾಕಲ್ಟೀಸ್ ನೀವು ತುಂಬಿಕೊಂಡ್ರೆ ಅವನಿಗೆ ಭಯ ಇರುತ್ತೆ, ಎಲ್ಲಿ ನಾನು ಗೌರ್ಮೆಂಟ್ ಜಾಬ್ ಕಳ್ಕೊತೀನೋ, ಗೌರ್ಮೆಂಟ್ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ಸ್ ಕೊಡಬೇಕು, ಮಕ್ಕಳಿಗೆ ಇವತ್ತು ಒಳ್ಳೆ ರಿಸಲ್ಟ್ಸ್ ತೊಗೊಂಬರ್ಬೇಕು ಸ್ಕೂಲು ಕಾಲೇಜಸ್ಗೆ ಅಂತ ಹೇಳ್ಬಿಟ್ಟು. ಈಗೇನಾದರೂ ಇವರು ರೆಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ ಅಂತಂದರೆ ನಾವು ಹೇಳ್ತೀನಿ ಮೇಡಮ್, PSTRನ ನೋಟಿಫಿಕೇಷನ್ಸ್ ಅಪ್ರೂವಲ್ ಆಗಿರೋದು ಮತ್ತು ಅದರಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿರುವ ಎಲ್ಲ ಶಿಕ್ಷಕರ ಹುದ್ದೆಗಳನ್ನು ಅಪ್ ಟು 80% ಏನು ಖಾಲಿ ಹುದ್ದೆಗಳಿದ್ದಾವೆ ಇದೇ ವರ್ಷ ಅವರು ಫುಲ್ ಮಾಡ್ಕೊಬೇಕು. ಫಿಲ್ ಮಾಡ್ಕೊಂಡಿಲ್ಲ ಅಂತಂದರೆ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಯಾಕೆಂದರೆ ಇಲ್ಲಿ ಶಿಕ್ಷಣ ಸಚಿವರು ಬರೀ ಹೆಸ್ರಿಗಲ್ಲ ಆಗಬಾರ್ದು, ಮತ್ತು ಪೇಪರ್ ಸ್ಟೇಟ್ಮೆಂಟ್ಸ್ ಮಾತ್ರ ಆಗಬಾರ್ದು, ಕಾರ್ಯರೂಪಕ್ಕೆ ಬರಬೇಕು. ಅಲ್ಲಿ ಶಿಕ್ಷಣ ಸಚಿವರು ಪ್ರಿನ್ಸಿಪಲ್ ಸೆಕ್ರೆಟರಿ ರಶ್ಮಿ ಮಹೇಶ್ ಮೇಡಮ್ ಇರ್ಬೋದು, ಕಮಿಷನರ್ ಆದಂಥ ಸುರಾಳ್ಕರ್ ಸರ್ ಇರ್ಬೋದು, ಅವರಿಬ್ಬರು ಒಳ್ಳೆ ಆನೆಸ್ಟ್ ಆಫೀಸರ್ ಇದ್ದಾರೆ ಮೇಡಮ್. ಈ ಮುಖಾಂತರ ನಾವು ಕೇಳ್ಕೊಳೋದೇನಂತಂದರೆ ಇದೇ ವರ್ಷ ಎಷ್ಟು ಖಾಲಿ ಹುದ್ದೆ ಇದ್ದಾವೋ ಅಷ್ಟು ಭರ್ತಿ ಮಾಡ್ಕೊಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀವಿ. ಓಕೆ, ಈಗ ಇನ್ನೂ ಕೂಡ ಜಾಬ್ ಆಗದೆ ಇರುವಂಥವರ ಮನಸ್ಥಿತಿ ಹೇಗಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಈಗ ಏನು ಜಾಬ್ಗೆ ತುಂಬ ಸ್ಟ್ರಗಲ್ ಮಾಡಿ ಓದ್ತಾ ಇದ್ದಾರೆ ಸುಮಾರು 5 ವರ್ಷ 10 ವರ್ಷ, ಮತ್ತು ಈಗ ಬಂದಿರೋರಿಗೂ ಅಷ್ಟೇ. ಅವ್ರು ಅಟ್ಲೀಸ್ಟ್ ಈ ವರ್ಷ ಏನು ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಿ ರೆಕ್ರೂಟ್ಮೆಂಟ್ ಮಾಡಿಸ್ತಿದ್ದೀವಿ, ಪಾಪ ಅವ್ರು ಹೇಳ್ತಾರೆ 10,000 20,000 50,000 1 ಲಕ್ಷ ಸಾಲ ಆಗಿದೆ ಅಂತೇಳಿ. ಇದೊಂದು ವರ್ಷ ಸ್ವಲ್ಪ ಕಷ್ಟಪಟ್ಟು ಆಮೇಲೆ ನಿಮ್ಮ ಭವಿಷ್ಯದಲ್ಲಿ ಏನೋ ಒಂದು ಎಕ್ಸಾಮ್ಸ್ ನೋಟಿಫಿಕೇಷನ್ಸ್ ಆಗುತ್ತೆ. ಇಷ್ಟು ವರ್ಷನೇ ಟ್ರೈ ಮಾಡ್ಕೊಂಬಂದಿದ್ದೀರಾ. ಈಗ ಅಂದರೆ ಕ್ರೂಷಿಯಲ್ ಟೈಮ್ ಇದು, ಇಂಪಾರ್ಟೆಂಟು. ಯಾಕೆಂದರೆ ಈಗಿರೋ ಕಾಂಪಿಟೇಷನ್ಗೆ ನೀವು 100% ಕೊಡಬೇಕು. ಮತ್ತು 24 ಅವರ್ಸಲ್ಲಿ 10 to 15 ಅವರ್ಸು ಬರೀ ಓದೋದ್ರ ಬಗ್ಗೆನೇ ಧ್ಯಾನ ಮಾಡಬೇಕು. ಯಾಕೆಂದರೆ ಗೌರ್ಮೆಂಟ್ ಜಾಬ್ ತೊಗೊಳೋದು ಅಷ್ಟು ಸುಲಭದ ಮಾತಲ್ಲ ಮೇಡಮ್. ಯಾಕೆಂದರೆ ಅಷ್ಟು ಕಾಂಪಿಟೇಷನ್ ಇದೆ ಮತ್ತು ಅಷ್ಟು ಭ್ರಷ್ಟಾಚಾರ ನಡೆಯುತ್ತೆ. ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಅಂತೇಳಿ ನಾವು ಸಾಕಷ್ಟು ಹೋರಾಟ ಮಾಡ್ತಾಯಿದ್ದೀವಿ. ಮತ್ತು ಹೋರಾಟ ಯಾರು ಭ್ರಷ್ಟಾಚಾರದ ಮುಖಾಂತರ ಹೋಗ್ತಿದ್ದಾರೆ ಅವ್ರನ್ನಂತೂ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಅವ್ರ ಮೇಲೆ ಕ್ರಮ ತೊಗೊತಾರೆ. ಸರ್ಕಾರ ಆಗಿರ್ಬೋದು, ಇಲ್ಲಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳು ಎಲ್ಲರೂ ಯಾರೂ ಸುಮ್ಮನೆ ಬಿಡಲ್ಲ. ಇದ್ರ ಮುಖಾಂತರ ಪ್ರಾಮಾಣಿಕವಾಗಿ ಓದ್ತಾ ಇರೋಂಥವ್ರಿಗೆ ಇನ್ನೊಂದು ವರ್ಷ ಈ ವರ್ಷ ಪ್ರಾಮಾಣಿಕವಾಗಿ ಓದ್ಕೊಳ್ಳಿ. ಆಮೇಲೆ ನೀವು ಫ್ಯೂಚರ್ ಇನ್ನೂ ಏನು ಬೇಕಾದ್ರೂ ಮಾಡ್ಕೊಬೋದು. ಮತ್ತು ಅದರಲ್ಲೂ ಏನೋ ಒಂದು ಸಿಲೆಬಸ್ ಅನ್ನೋದು ಇದೆಯಲ್ಲ, ಆ ಕಂಪ್ಲೀಟ್ ಸಿಲೆಬಸ್ಸು ಮತ್ತು ಯಾವುದೇ ಒಂದು ಎಕ್ಸಾಮ್ಸ್ ಓದಲಿ, ಒಂದು ಸಿಲೆಬಸ್ಸು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ತುಂಬ ಇಂಪಾರ್ಟೆಂಟ್. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇದು ಒಂದು ವರ್ಷ ಪೂರ್ತಿ ಎಫರ್ಟ್ಸ್ ಹಾಕಿ ನೆಕ್ಸ್ಟ್ ನೀವೇನು ಕನಸು ಕಟ್ಕೊಂಡಿದ್ದೀರಾ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಾವಂತೂ ನಿಮ್ಮ ಪರವಾಗಿ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಈ ವರದಿಗಳು ಪ್ರಸಾರ ಆದ ನಂತರ ಕೂಡ ನಿಮಗೇನಾದರೂ ಎಫೆಕ್ಟಿವ್ ಆಗಿದೆ, ರೆಕ್ರೂಟ್ಮೆಂಟ್ ಆಗುತ್ತೆ ಅನ್ನೋಂಥ ಒಂದು ನಂಬಿಕೆ ಇದೆಯಾ, ಹೇಗೆ ಮೇಡಮ್? ನಂಬಿಕೆ ಅನ್ನೋದಾದರೆ ನನಗೆ ಅದು ಕಾರ್ಯರೂಪಕ್ಕೆ ಬಂದಾದಮೇಲೆ ಮತ್ತು
ಅಭ್ಯರ್ಥಿ ಏನು ನಮ್ಮ ಸುತ್ತಮುತ್ತ ಓಡಾಡಿರೋಂಥವ್ರು ಹೋರಾಟ ಮಾಡಿರೋಂಥವ್ರು ಮತ್ತು ನಾನು ನೋಡಿ ಪ್ರಾಮಾಣಿಕವಾಗಿ ಲೈಬ್ರರಿಲಿ ಕೂತ್ಕೊಂಡು ಓದೋಂಥವ್ರಿಗೆ ಜಾಬ್ ಸಿಕ್ಕಿದ ಮೇಲೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅಲ್ಲಿವರೆಗೂ ಅವ್ರು ಏನೇ ಸುಳ್ಳು ಭರವಸೆ ಕೊಟ್ಟರು, ಅದು ನೋಟಿಫಿಕೇಷನ್ಸ್ ಆದರೂ ಎಕ್ಸಾಮ್ಸ್ ಆದರೂ ಮೇಡಮ್ ಈಗ ಟೋಟಲ್ 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆ ಇದೆ. ಪ್ಲಸ್ 1 ಲಕ್ಷ ಬೋರ್ಡ್ ಆ್ಯಂಡ್ ಕಾರ್ಪೊರೇಟ್ ಅಂದರೆ ನಿಗಮ ಮಂಡಳಿಯಿಂದ 1 ಲಕ್ಷ ಖಾಲಿ ಹುದ್ದೆ ಇದೆ. ಟೋಟಲ್ ಖಾಲಿ ಹುದ್ದೆಗಳಿರೋದು 3,84,000 ಖಾಲಿ ಹುದ್ದೆಗಳಿದ್ದಾವೆ. ಮತ್ತು ಪೊಲೀಸ್ ಇಲಾಖೆಯಲ್ಲಿ 29% ಖಾಲಿ ಹುದ್ದೆ ಇದೆ ಮ್ಯಾಮ್. ಅಂದರೆ 1/3 ಆಫ್ ದಿ ವೇಕೆನ್ಸಿ, ಆಲ್ಮೋಸ್ಟ್ ಇನ್ನೊಂದು 3-4% ಇವ್ರು ರೆಕ್ರೂಟ್ಮೆಂಟ್ ಮಾಡೋಷ್ಟೊತ್ತಿಗೆ ಇನ್ನೂ 2 ವರ್ಷ ಆಗುತ್ತೆ. ಅವರು ಪೊಲೀಸಾಗಿ ಒಬ್ಬೊಂದು ಸ್ಟೇಷನ್ಗೆ ಬರೋಷ್ಟೊತ್ತಿಗೆ. ಅದರಲ್ಲಿ 1/3 ಆಫ್ ದಿ ವೇಕೆನ್ಸಿ ಖಾಲಿ ಇದ್ದಾವೆ. ಅದನ್ನು ಅಷ್ಟೇ ನಾವು ಇಮ್ಮಿಡಿಯೇಟ್ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು. ಮತ್ತು ಟೀಚರ್ಸ್ ವೇಕೆನ್ಸಿಲಿ ಇದರಲ್ಲಿ ಆಲ್ಮೋಸ್ಟ್ 80,000 ಖಾಲಿ ಹುದ್ದೆ ಇದೆ ಮ್ಯಾಮ್. ಈಗೇನು ರೆಕ್ರೂಟ್ಮೆಂಟ್ ಇದಾರಲ್ಲ ಅದರಲ್ಲಿ ಮೋರ್ ದೆನ್ 70% ಖಾಲಿ ಹುದ್ದೆನೇ ಇದ್ದಾವೆ. ಅದನ್ನು ಫಿಲ್ ಮಾಡ್ಕೊಬೇಕು ಮ್ಯಾಮ್. ಈಗ ಪ್ರೆಸೆಂಟು ಮತ್ತು ಆರೋಗ್ಯ ಇಲಾಖೆಯಲ್ಲೂ ತುಂಬ ಖಾಲಿ ಹುದ್ದೆ ಇದೆ. 38,000 ಖಾಲಿ ಹುದ್ದೆ ಇದೆ. ಅದೂ ಅಷ್ಟೇ ಇಮ್ಮಿಡಿಯೇಟ್ ಒಂದು ರೆಕ್ರೂಟ್ಮೆಂಟ್ ಆಗಬೇಕು. ಮತ್ತು ಎಲ್ಲ ಗ್ರೂಪ್ ಸಿ ಸಿಲೆಬಸ್ಗೆ ಕಾಮನ್ ಎಕ್ಸಾಮ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಯಾವ ರೀತಿ ಎಕ್ಸಾಮ್ಸ್ ಮಾಡುತ್ತೆ ಆ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಎಲ್ಲ ಸ್ಟೂಡೆಂಟ್ಸ್ಗೆ. ಮತ್ತು ಇನ್ನೊಂದೇನೆಂದರೆ ಈ ಫೀಸು ಮೇಡಮ್, ಏನು ನಾವು ಇದು ಅಪ್ಲಿಕೇಶನ್ ಫೀಸ್ ಅಂತ ಇದೆಯಲ್ಲ, ಅದು KE-ಯಿಂದ 750 ರೂಪಾಯಿ ಫೀಸ್ ತೊಗೊತಾಯಿದ್ರು. ಇವಾಗ ಅದನ್ನು ನಾವು UPSC ಮಾದರಿ ಫೀಸ್ ಸ್ಟ್ರಕ್ಚರ್ ಇಡಬೇಕಂತ ಹೇಳಿದ್ದೀವಿ. ಅದನ್ನು ಈಗ KPSCಗೆ ಗೌರ್ಮೆಂಟಿಂದ ಅನುದಾನ ಬರುತ್ತೆ. ಎವ್ರಿ ಬಜೆಟಲ್ಲಿ ಅವರಿಗೆ ಇಷ್ಟಂತ ಅಮೌಂಟ್ ಹೋಗುತ್ತೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ. KE ಅನ್ನೋದು ಒಂದು ಬೋರ್ಡ್ ಇರೋದ್ರಿಂದ ಅದಕ್ಕೆ KPSC ನಾವು ಅವರಿಗೆ ರಿಕ್ವೆಸ್ಟ್ ಲೆಟ್ರ್ ಮಾಡಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಅದು ಅಪ್ರೂವಲ್ ಆಗಿ ಸ್ವಲ್ಪ ದುಡ್ಡು ಸರ್ಕಾರದಿಂದ ಅದು KE ಬೋರ್ಡಿಗೆ ಸ್ವಲ್ಪ ದುಡ್ಡು ಕೊಟ್ಟು ಸ್ಟೂಡೆಂಟ್ಸ್ ಬರ್ಡನ್ನ ಕಡಿಮೆ ಮಾಡೋದಕ್ಕೆ ನಾವು ಹೋರಾಟ ಮಾಡ್ತಾಯಿದ್ದೀವಿ ಮ್ಯಾಮ್. ಅದು ಕೂಡ ಕಾರ್ಯರೂಪಕ್ಕೆ ಬರಬೇಕು. ಮತ್ತು ಈ ಒಂದು ಟ್ರಾನ್ಸ್ಪರೆನ್ಸಿ ಯಾವುದು ಪ್ರತಿಯೊಂದು ವರ್ಷವೂ ನೋಟಿಫಿಕೇಷನ್ಸ್ ಆಗಬೇಕು, ಆ ರೀತಿ ಹೋರಾಟ ಮಾಡ್ತಾಯಿದ್ದೀವಿ. ಅಂದರೆ ಈವೆಂಟ್ ಆಫ್ ಕ್ಯಾಲೆಂಡ್ರು ಪ್ರತಿಯೊಂದು ವರ್ಷವೂ ಖಾಲಿ ಹುದ್ದೆಗಳಾಗುತ್ತೆ ಮ್ಯಾಮ್. ಈಗ 100 ಪೋಸ್ಟ್ ಇದೆ ಅಂದರೆ ಎವ್ರಿ ಇಯರು ಈಗ ಆಲ್ರೆಡಿ 100 ಜನ ವರ್ಕ್ ಮಾಡ್ತಿದ್ದಾರೆ ಅಂತಂದರೆ ಎವ್ರಿ ಇಯರ್ ಅಟ್ಲೀಸ್ಟು 10 ಜನ ಆದರೂ ಆಚೆ ಹೋಗ್ತಾರೆ. ಒಂದು ರಿಟೈರ್ಮೆಂಟ್ ಆಗ್ತಾರೆ, ಇಲ್ಲ ಏನೋ ಒಂದು ಸ್ಕ್ಯಾಮ್ ಆಗಿರುತ್ತೆ, ಇಲ್ಲ ಲೋಕಾಯುಕ್ತ ಟ್ರಾಪ್ ಆಗಿರ್ತಾರೆ, ಅವ್ರು ಏನೋ ಒಂದು ಡಿಸ್ಮಿಸ್ ಆಗಿರ್ತಾರೆ, ಮತ್ತು ವಾಲಂಟಿಯರ್ ಅವರು ಎಷ್ಟೋ ಜನ ಡೆತ್ ಆಗಿರ್ತಾರೆ. ಈ ಥರ ಪೋಸ್ಟರ್ಸ್ ಎಲ್ಲ ಖಾಲಿ ವೇಕೆಂಟ್ ಇರುತ್ತೆ. ಮಿನಿಮಮ್ 10 to 15 ಪೋಸ್ಟ್ ಇರುತ್ತೆ. ಅದನ್ನು ಪ್ರತಿ ವರ್ಷ ನೋಟಿಫಿಕೇಷನ್ಸ್ ಆಗಬೇಕು, ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು, ಮತ್ತು ಪ್ರತಿ ವರ್ಷ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳ್ತೀನಿ ಮೇಡಮ್. ಮತ್ತು KPSCಗೆ ಯಾವುದೂ ನೋಟಿಫಿಕೇಷನ್ಸ್ ಕೊಡಬಾರ್ದು ಅನ್ನೋದು ನನ್ನ ಉದ್ದೇಶ. ಮತ್ತು ಎಲ್ಲ ಸ್ಟೂಡೆಂಟ್ಸು ಅಷ್ಟೇ, ಪ್ರತಿಯೊಬ್ಬರೂ KPSCಗೆ ಯಾವ್ದು ನೋಟಿಫಿಕೇಷನ್ಸು ಯಾವ ವೇಕೆನ್ಸಿನೂ KPSC ಕೊಡಬಾರ್ದು. ಯಾಕೆಂದರೆ ಅಲ್ಲಿರೋ ಮೆಂಬರ್ಸು ಪ್ರತಿಯೊಬ್ಬರು ಭ್ರಷ್ಟಾಚಾರದಿಂದ ಮುಳುಗಿದ್ದಾರೆ, ಪ್ರತಿಯೊಬ್ಬರು ಭ್ರಷ್ಟರೇ. ಮತ್ತು ಅದರಲ್ಲಿರೋ ಸಿಬ್ಬಂದಿಗಳು ಒಂದು ಸತಿ ಅಪಾಯಿಂಟ್ ಆದರೆ ರಿಟೈರ್ಮೆಂಟ್ ಆಗೋ ತನಕ ಅಲ್ಲೇ ಇರ್ತಾರೆ. ಅಲ್ಲಿರೋ ಅಂಥ ಸಿಬ್ಬಂದಿಗಳು KPSCಲಿರೋ ಸಿಬ್ಬಂದಿಗಳನ್ನ ಎವ್ರಿ 2 ಇಯರ್ಸ್ಗೆ ರೊಟೇಷನ್ ಆಗ್ತಾ ಇರಬೇಕು. ಮತ್ತು ಎಲ್ಲಿ ಆ ಒಂದು ಕ್ವಶನ್ ಪೇಪರ್ ಬಂಡಲ್ಸ್ ರಿಕ್ರೂಟ್ಮೆಂಟ್ ಆಗಿಲ್ವಲ್ಲ ಅವರಿಗೆಲ್ಲ ಈಗ ವಯೋಮಿತಿ ಇನ್ನೂ ಜಾಸ್ತಿ ಸಡಿಲಿಸೋದಕ್ಕೆ ಕೇಳಿದ್ದೀರಾ? ಏನಾಗಿದೆ ಅದ್ರ ಬಗ್ಗೆ? ಇಲ್ಲ ಮೇಡಮ್, ವಯೋಮಿತಿ ನಾವು ಫಸ್ಟು 2 ಇಯರ್ಸ್ ಅಷ್ಟೇ ಕೊಟ್ಟಿದ್ರು. ನಾವು ಹೋರಾಟ ಮಾಡಿದ್ದಾಗ ಫಸ್ಟ್ 2 ಇಯರ್ಸ್ ಕೊಟ್ಟಿದ್ದರು. ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿದ್ದಾದಮೇಲೆ ಈಗ 5 ವರ್ಷ ವಯೋಮಿತಿ ಸಡಿಲಿಕೆ ಆಗಿದೆ. ಮತ್ತು ಅದರಲ್ಲೂ ಸ್ವಲ್ಪ ಪೊಲೀಸ್ ಇಲಾಖೆಯಲ್ಲಿ C&R ರೂಲು ಚೇಂಜಸ್ ಆಗಿರೋದ್ರಿಂದ ಆಲ್ಮೋಸ್ಟ್ 7 ರಿಂದ 8 ವರ್ಷ ತನಕ ವಯೋಮಿತಿ ಸಿಗ್ತಾಯಿದೆ. ಇದೊಂದು ಅವಕಾಶ ಅಂತ ಯೂಸ್ ಮಾಡ್ಕೊಬೇಕು. ಅಪ್ ಟು 2028 ತನಕ ಡಿಸೆಂಬರ್ 31 2027 ಡಿಸೆಂಬರ್ 31 ತನಕ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿದ್ದಾರೆ, ಒನ್ ಟೈಮ್ ಅಂತ ಹೇಳ್ಬಿಟ್ಟು. ಯಾರ್ಯಾರು ವಯೋಮಿತಿ ಸಡಿಲಿಕೆಯಲ್ಲಿ ಅಂದರೆ ಅವಕಾಶ ಸಿಕ್ಕಿಲ್ಲ ಅಷ್ಟು ಜನ ಪ್ರಾಮಾಣಿಕವಾಗಿ ಫುಲ್ ಎಫರ್ಟ್ಸ್ ಹಾಕಿ ತುಂಬ ಕಷ್ಟಪಟ್ಟು ಓದ್ಕೊಳ್ಳಿ, ಈ ವರ್ಷ ಜಾಬ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅವರಿಗೆ ನಾನು ಮನವಿ ಮಾಡ್ಕೊತೀನಿ. ಮೇಡಮ್, ಪ್ರತಿಯೊಬ್ಬರೂ ಅಂದರೆ ಆಸ್ಪಿರೆಂಟ್ಸ್ ಏನಂದರೆ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನೆಗೆಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಏನು ಬೇಕಾದರೂ ಆಗುತ್ತೆ. ಬೈ ನೇಚರ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಪಾಸಿಟಿವ್ ಆಗಿದ್ದರೆ ನೀವೇನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ನೇಚರಲ್ಲಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಯಾವತ್ತೂ ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಳೋದು, ಮತ್ತು ನೋಟಿಫಿಕೇಷನ್ಸ್ ಆಗಿಲ್ಲ ಅಂತ ಊಟ ಬಿಡೋದು, ಸೂಸೈಡ್ ಮಾಡ್ಕೊಳೋ ಅಂಥದ್ದು, ಇದಕ್ಕೆ ಯಾವುದಕ್ಕೂ ನೀವು ಯೋಚನೆ ಮಾಡೋಕ್ಕೋಗಬೇಡಿ. ಮತ್ತು ನಿಮ್ಮ ತಂದೆ ತಾಯಿ ತುಂಬ ಇಂಪಾರ್ಟೆಂಟ್ಸು. ನಿಮ್ಮ ತಂದೆ ತಾಯಿ ತುಂಬ ಕಷ್ಟಪಟ್ಟು ಓದಿಸಿರ್ತಾರೆ. ಮತ್ತು ನಿಮ್ಮ ಸ್ನೇಹಿತರನ್ನ ಒಂದು ಸತಿ ಯೋಚನೆ ಮಾಡಿ. ನಿಮಗೆ ಕಷ್ಟ ಅಂದಾಗ ನಿಮ್ಮ ಫ್ರೆಂಡ್ಸ್ ಎಷ್ಟೋ ಸತಿ ನಿಮಗೆ ದುಡ್ಡು ಊಟ ಮಾಡೋದಕ್ಕೆ ದುಡ್ಡು ಕೊಟ್ಟಿರ್ತಾರೆ, ಲೈಬ್ರರಿಗೆ ಫೀಸ್ ಪೇ ಮಾಡಿರ್ತಾರೆ. ಮತ್ತು ನೀವು ಉಳ್ಕೊಳೋಂಥದ್ದಕ್ಕೆ ಸ್ಟೇಗೆ ಎಲ್ಲದಕ್ಕೂ ಅವರು ನಿಮ್ಮ ಸ್ನೇಹಿತರು ಮತ್ತು ಫ್ರೆಂಡ್ಸು ಎಲ್ಲರನ್ನೂ ದುಡ್ಡು ಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಸತಿ ಯೋಚನೆ ಮಾಡಿ. ಅವರ ಕನಸುಗಳಿಗೆ ನೀವು ಅದನ್ನು ನನಸು ಮಾಡಬೇಕೆ ಹೊರತು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಮತ್ತು ಇನ್ನೊಂದು ಲಾಸ್ಟಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಮ್ಯಾಮ್. ನಾನು ಎಷ್ಟು ಹೋರಾಟ ಮಾಡಿದ್ದೀನಿ, ಎಷ್ಟು ಜನ ಹೋರಾಟ ಮಾಡಿರೋಂಥ ಎಲ್ಲ ವಿದ್ಯಾರ್ಥಿಗಳು ಹೋರಾಟ ಮಾಡಿ ಏನು ಸೆಲೆಕ್ಟ್ ಆಗಿದ್ದಾರೆ,
ಒಬ್ಬ KPSC ಇರ್ಬೋದು, JES ಇರ್ಬೋದು, PSI ಇರ್ಬೋದು, ಮತ್ತು AEE ಪ್ರತಿಯೊಬ್ಬರೂ FDA STA ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಅಷ್ಟು ಜನಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾರೆಲ್ಲ ನಿಮ್ಮ ಜೂನಿಯರ್ಸ್ ಕಷ್ಟಪಟ್ಟು ಇನ್ನೂ ಓದ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೆ, ಅಂಥವ್ರಿಗೆ ಒಬ್ರಿಗೆ ಇಲ್ಲಿ ಇಬ್ಬರಿಗಾದರೂ ಅವರು ಊಟದ ವ್ಯವಸ್ಥೆ, ಲೈಬ್ರರಿ ವ್ಯವಸ್ಥೆ, ಒಂದು ಓದಿಸೋಂಥ ವ್ಯವಸ್ಥೆ, ಅವ್ರ ಲೈಫ್ ಟೈಮ್ ಒಂದು ಜಾಬ್ ತೊಗೊಳೋ ತನಕ ನೀವು ಅದೊಂದು ಜವಾಬ್ದಾರಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಮನವಿ ಮಾಡ್ಕೊತೀನಿ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು. ನಮಸ್ತೆ. ಸೊ ಇದಿಷ್ಟು ಕೂಡ ಏನು ರಿಕ್ರೂಟ್ಮೆಂಟ್ ಬಗೆಗಿನ ಮಾತಾಗಿತ್ತು. ಇನ್ನು ಸಾಕಷ್ಟು ಆಸ್ಪಿರೆಂಟ್ಸ್ ಕಾಯ್ತಾ ಇದ್ದಾರೆ ಮತ್ತು ಎಲ್ರಿಗೂ ಕೂಡ ಆದಷ್ಟು ಬೇಗ ರಿಕ್ರೂಟ್ಮೆಂಟ್ ಆಗಲಿ, 2 ಲಕ್ಷಕ್ಕೂ ಪ್ಲಸ್ ಏನು ಹುದ್ದೆಗಳಿದೆ ಎಲ್ಲವೂ ಕೂಡ ಫಿಲ್ ಆಗಲಿ ಅಂತ ಹೇಳಿ ಆಶಿಸ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ಭೂಮಿಕಾ ವಿ, ವಿಜಯವಾಣಿ, ಬೆಂಗಳೂರು.